ಆದರೆ ನೀವು ಸೈನ್ಸ್ಗೆ ಕಲ್ಸಕ್ಕೆ ಹೋಗ್ತಿರ್ತೀರಿ. ಒಂದು ಮಾತು ಹೇಳಿ ನನಗೆ, ನಾವೆಲ್ಲರೂ ಇಲ್ಲಿ ಕೂತಿದ್ದೀವಿ, ನಾವು ಚಿಕ್ಕವರಿದ್ದಾಗ ನಾವು ಈಗ ಇವತ್ತು ಏನಿದ್ದೀವಲ್ಲ ಯಾವ ಪೊಸಿಷನಲ್ಲಿ ಇದೇ ಪೊಸಿಷನ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ರೆ, ಅದು ಇದಕ್ಕಿಂತ ದೊಡ್ಡದು ಯಾವುದೋ ಸಾಧನೆ ಮಾಡ್ಬೇಕಂತ ಅಂದ್ಕೊಂಡಿದ್ರೆ ಎಲ್ಲ ಮುಂಚೆ ಏನೋ ಒಂದು ಆಗ್ಬೇಕಂತ ಅಂದ್ಕೊಂಡಿದ್ವಿ, ಎಲ್ಲೋ ಒಂದು ಮಿಸ್ಟೇಕ್ ಆಯಿತು. ನಮ್ಮ ತಪ್ಪಲ್ಲ, ನಮ್ಮ ಗೈಡೆನ್ಸ್ ಮಾಡೋರು ಯಾರು ಇರ್ತಿರ್ಲಿಲ್ಲ. ಗೈಡ್ ಮಾಡೋಕ್ಕೆ, ನಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ, ನಮ್ಮ ಫೀಲಿಂಗ್ಸ್ನ, ನಮ್ಮ ಅಬಿಲಿಟೀಸ್ನ ತಿಳ್ಕೊಳ್ಳೋಕ್ಕೆ ಯಾರೂ ಇದ್ದಿರ್ತಾರೆ, ಹೇಳ್ಕೊಡೋರು ಯಾರು ಇದ್ದಿರಲಿಲ್ಲ. ಆದರೆ ಈಗ ಸೈನ್ಸ್ ಎಷ್ಟು ಮುಂದುವರೆದಿದೆ ಅಂದರೆ, ಪ್ರತಿಯೊಂದು ಮಗುವಿನ ಬ್ರೈನ್ ಅಬಿಲಿಟಿ, ಸ್ಟ್ರೆಂತು, ವೀಕ್ನೆಸಸ್ ನಾವು ಈಗ ಬೆಳೆಯುವಾಗಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ. ಬೆಳೆಯುವಾಗಲೇ ಗೊತ್ತಾಗ್ಬಿಟ್ರೆ ನೀವು ಆ ಟೈಮಿಗೆ ಯಾವ ಟೈಮಿಗೆ ಏನೇನು ಆ್ಯಕ್ಟಿವಿಟೀಸ್ ಮಾಡಿಸ್ಬೇಕು, ಏನೇನು ಎಕ್ಸಸೈಸ್ ಮಾಡಿಸ್ಬೇಕು ಅವ್ನಿಗೆ ಮಾಡಿಸ್ಬಿಟ್ರೆ ಇವೇನು ದಾರಿ ತಪ್ಪೋ ಚಾನ್ಸಸ್ ಇದಾವಲ್ಲ, ಇವನು ಆಲ್ಮೋಸ್ಟ್ 99% ನಾವು ಕ್ಲೋಸ್ ಮಾಡ್ಬೋದು. 99% ಕ್ಲೋಸ್ ಮಾಡ್ಬೋದು. ಮತ್ತೊಂದು ಏನಾಗುತ್ತೆ ಅಂದರೆ, ನಾವೇನು ಮಾಡ್ತಾಯಿದ್ವಿ, ಫಿಂಗರ್ ಪ್ರಿಂಟ್ಸ್ ತೊಗೊಂಡು ಬ್ರೈನ್ ಸ್ಟಡಿ ಮಾಡ್ತಾಯಿದ್ದೀವಿ. ಓಕೆ, ಸೊ ಏನಾಗುತ್ತೆ, ಈ ಫಿಂಗರ್ ಪ್ರಿಂಟ್ಸ್ ಯಾವತ್ತೂ ಚೇಂಜ್ ಆಗಲ್ಲ. ಇದು ಒಂದು ಸಾರಿ ಮಾಡಿಸ್ಬಿಟ್ರೆ ಮುಗಿದೋಯ್ತು, ಜೀವನದಲ್ಲಿ ಮತ್ತೆ ಮಾಡಿಸ್ಬೇಕಾಗಲ್ಲ. ಈ ರಿಪೋರ್ಟ್ ಸೇಮೇ ಇರುತ್ತೆ. ಆದರೆ ಒಬ್ಬ ಮನುಷ್ಯನಿಗೆ ಏನಾಗುತ್ತೆ, ಎವಲ್ಯೂಷನರಿ ಸೈಕಾಲಜಿ ಅಂತ ಇರುತ್ತೆ. ಅಂದರೆ ಇವತ್ತು ನೀವು ಯಾರಾದರೂ ಚೆಸ್ ಆಡಿದ್ರೆ ಅಂತ ತಿಳ್ಕೊರಿ, ನಾಳೆ ನೀವು ಮತ್ತೆ ಆಡೋದು ಚೆಸ್ ಆಡೋದು ಕುಣಿಸಿದ್ರೆ ನೀವು ಇವತ್ತಿಗಿಂತ ಚೆನ್ನಾಗಿ ಆಡ್ತಿರಲ್ಲ, ನಾಡಿದಾದರೆ ಇದಕ್ಕಿಂತ ಚೆನ್ನಾಗಿ ಆಡ್ತೀರಾ. ಅಂದರೆ ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ ನಿಮ್ಮಲ್ಲಿ. ಆದರೆ ಆ ಇಂಪ್ರೂವ್ಮೆಂಟಿಗೆ ಆಗೋಕ್ಕೋಸ್ಕರ ಕನ್ಸಿಸ್ಟೆನ್ಸಿ ಏನೋ ಬೇಕು. ಆ ಕನ್ಸಿಸ್ಟೆನ್ಸಿ ಸ್ವಲ್ಪ ಇಲ್ಲಿ ಕಡಿಮೆ ಇದೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾವೆಲ್ಲ ಚಿಕ್ಕವರಿದ್ದಾಗ, ಈಗೇನಿದ್ದೀವಲ್ಲ, ನಾವೆಲ್ಲ ಅರೌಂಡ್ ನಮ್ಮ ಚಿಕ್ಕವರಿದ್ದಾಗ ಸಂಡೇ 4 ಗಂಟೆಗೆ ಒಂದು ಪಿಕ್ಚರ್ ಬರ್ತಿತ್ತು. ಕರೆಕ್ಟಾ? ಏನು ಬೇಕಾದಾಗಲಿ ಯಾವ ಪಿಕ್ಚರ್ ಹಾಕಿರಲಿಲ್ಲ. ಹೋದ ವಾರ ಹಾಕಿರಲಿ 3 hours ಕನ್ಫ್ಯೂಸ್ದಾಗ ಕೂತ್ಕೊಂಡು ನೋಡ್ತಿದ್ವಾ? ಇಲ್ಲ, ನೋಡ್ತಿದ್ವಿ. ಕರೆಕ್ಟಾ? ಈಗ ಹೇಳ್ರಿ, ಈಗ ಯಾರು ನೋಡ್ತೀರಾ? 3 hours ಕೂತ್ಕೊಂಡು ಪಿಕ್ಚರ್ ನೋಡೋಕೆ ಆಗ್ತಾ ಇದೆಯಾ ನಿಮಗೆ? ಏನಾಗ್ತಾ ಇದೆ? ಅವಾಗ ಕಾನ್ಸಂಟ್ರೇಷನ್ ಇತ್ತು, ಇದೂ ಇತ್ತು, ನಮಗೆ ಒಂದು ನೋಡೋವಷ್ಟು ಶಕ್ತಿ ಇತ್ತು, ಪೇಷನ್ಸ್ ಇತ್ತು. ಈಗ ಯಾಕೆ ಪೇಷನ್ಸ್ ಇಲ್ಲ? ಆಪ್ಷನ್ಸ್ ಜಾಸ್ತಿ ಆಗ್ತದೆ, ಅದಕ್ಕೆ ಪೇಷನ್ಸು ಇಲ್ಲ. ಅದೇ ನಿಮಗೆ ಈಗ ನಾನು ನಿಮಗೆ ಏನಾದರೂ ರೀಲ್ಸ್ ನೋಡೋಕೆ ಕುಣಿಸ್ಬಿಟ್ರೆ 4 ತಾಸು ನೋಡ್ತೀರಾ. ರೀಲ್ಸ್ ಬೇರೆ ರೀಲ್ಸ್ ನೋಡೋಕೆ ಕುತ್ಕೊಂಡ್ರೆ 4 ತಾಸು ನೋಡ್ತೀರಾ ತಾನೆ. ಕಾರಣ ಏನು? ಅಟೆನ್ಷನ್ ಪೀರಿಯಡ್ ಕಡಿಮೆ ಆಗಿದೆ. ಪ್ರತಿಯೊಬ್ಬರದು ಅಟೆನ್ಷನ್ ಪೀರಿಯಡ್ ಕಡಿಮೆ ಆಗಿದೆ. ಈ ಅಟೆನ್ಷನ್ ಪೀರಿಯಡ್ನ ನೀವು ಇನ್ಕ್ರೀಸ್ ಮಾಡಿದ್ರೆ 100% ಮಗುವಿನಲ್ಲಿ ಇಂಪ್ರೂವ್ಮೆಂಟ್ ತರ್ಬೋದು. ಪ್ರತಿಯೊಬ್ಬರು ಮತ್ತೇನಾಗುತ್ತೆ, ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ, ಪ್ರತಿಯೊಬ್ಬರ ಮಗುವಿನ ಅಟೆನ್ಷನ್ ಪೀರಿಯಡ್ ಇನ್ಕ್ರೀಸ್ ಮಾಡೋಕ್ಕೆ ಬೇರೆ ರೀತಿಯಲ್ಲೇ ಅವ್ರಿಗೆ ಹೇಳ್ಕೊಡ್ಬೇಕು. ಯಾವ ರೀತಿಯಲ್ಲಿ ಹೇಳ್ಕೊಡ್ಬೇಕು ಅದು ಯಾವಾಗ ಗೊತ್ತಾಗುತ್ತೆ ಅಂದರೆ, ಮಗುವಿನ ಬ್ರೈನ್ ಲೋಬ್ಸ್ ಯಾವ ಥರ ಬೆಳೆದಿದೆ ಅಂತ ಗೊತ್ತಾದರೆ ನಾನು ನಿಮಗೆ ಹೇಳ್ಕೊಡ್ತೀವಿ. ಈ ರಿಪೋರ್ಟಲ್ಲಿ ಅದು ಡೀಟೇಲಾಗಿ ಬರುತ್ತೆ. ಮತ್ತು ಈಗ ನೋಡಿ, ಕೆಲವರು ಹೋಗ್ತಿರೋದಂದ್ರೆ IAS ಮಾಡಿಸ್ಬೇಕಂತಿದ್ರೆ, ಮಗುವಿನ IAS ಮಾಡಿಸ್ಬೇಕಂತಿದ್ದೀರಿ, ಇಂಜಿನಿಯರ್ ಮಾಡಿಸ್ಬೇಕಂತೀರಿ, ಸರ್ಜನ್ ಮಾಡಿಸ್ಬೇಕಂತಿದ್ದೀರಿ. ಮೇನ್ ಒಬ್ಬರು ಒಳ್ಳೆ ಡಾಕ್ಟರ್ ಆಗಬೇಕಂದ್ರೆ ಬೇಸಿಕಲಿ ಒಂದು ವಿಜುವಲ್ ಸೆನ್ಸಸ್ ಸ್ಟ್ರಾಂಗ್ ಇರಬೇಕು, ಒಂದೇದು. ಎರಡನೇದು ಅವ್ರದ್ದು ಫೈನ್ ಮೋಟರ್ ಸ್ಕಿಲ್ಸ್ ಸ್ಟ್ರಾಂಗ್ ಇರಬೇಕು. ಅಂದರೆ ಈಗ ದೊಡ್ಡ ಸರ್ಜನ್ ಇದ್ರೆ ಏನಾಗುತ್ತೆ, ಒಂದು ಸ್ವಲ್ಪ ಏನಾದರೂ ಇದು ಮಾಡೋದು, ಆಪ್ರೇಷನ್ ಮಾಡಬೇಕು, ಸ್ವಲ್ಪ ಆ ಕಡೆ ಈ ಕಡೆ ಆಗಬಾರ್ದು. ಫೈನ್ ಮೋಟರ್ ಸ್ಕಿಲ್ಸ್ ಭಾಳ ಸ್ಟ್ರಾಂಗ್ ಇರಬೇಕು. ಅದು ಇಲ್ಲಾಂದ್ರೆ ಅದನ್ನ ಹೇಗೆ ಇಂಪ್ರೂವ್ ಮಾಡಬೇಕು ಅದನ್ನೆಲ್ಲ ನಾವು ಹೇಳ್ಕೊಡ್ತೀವಿ. ಈ ಥರ ಇದೆಲ್ಲ ರಿಪೋರ್ಟ್ ಹೇಳ್ತಾ ಹೋದರೆ ಜಾಸ್ತಿ ಟೈಮ್ ಬೇಕಾಗುತ್ತೆ. ಆದರೆ ಸಂಕ್ಷಿಪ್ತವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಆದರೆ ಇದ್ರ ಬಗ್ಗೆ ನಿಮ್ಗೆ ಏನೇ ಜಾಸ್ತಿ ನಾಲೆಜ್ ಬೇಕಾದರೂ ನಾನು ಯಾವಾಗ ಅವೈಲೇಬಲ್ ಇರ್ತೀನಿ. ಸರ್ ಹೇಳಿ ಟೈಮ್ ಕೊಟ್ಟರೆ ನಾನು ನಿಮ್ಗೆ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳ್ಕೊಡ್ತೀನಿ. ಇದೇನಾಗುತ್ತೆ ಅಂದರೆ, ಜೀವನದಲ್ಲಿ ಒಂದೇ ಸಲ ಮಾಡಿಸೋದಿರುತ್ತೆ. ಈಗ ಆಲ್ರೆಡಿ ನಾವು ಏನು ಮಾಡಿದ್ದೀವಿ ಅಂದರೆ, 5 ಜನಕ್ಕೆ ನಾವು ಟ್ರಯಲ್ ಕೊಡಬೇಕಂತಾರೆ. ಮುಂಚೆ ಈಗ ನಾವು ಬರೋದು ಶಂಕೇಶ್ವರಲ್ಲಿ ಇರೋದು, ಬೆಳಗಾಮಲ್ಲಿ, ಹುಬ್ಳಿಯಲ್ಲಿ, ಧಾರವಾಡಲ್ಲಿ, ನಾವು ಪುನಾದಲ್ಲೆಲ್ಲ ನಾವು ಮಾಡ್ತೀವಿ ಕೌನ್ಸಿಲಿಂಗ್. ಇಲ್ಲಿ ಸರ್ ಹೇಳಿದ್ದಕ್ಕೆ ಸರ್ ಒಂದು ಅವಕಾಶ ಕೊಟ್ಟಿದ್ದು ನಾವು ಇಲ್ಲಿ ಬಂದಿದ್ವಿ. ಗೊತ್ತಂದ್ರೆ ಈಗ ಆಲ್ರೆಡಿ ನಾವು 5 ಜನ ನಾವು ರಿಪೋರ್ಟ್ ತೊಗೊಂಡು ಹೋಗಿದ್ದೀವಿ. ಈಗ 5 ಜನ ರಿಪೋರ್ಟ್ ತಂದಿದೆ. ಆಲ್ರೆಡಿ ಇವತ್ತು ಒಬ್ಬರು ಪಾಲಕರದೊಂದು ಕೌನ್ಸಿಲಿಂಗ್ ಮಾಡಿದ್ದೀವಿ. ಅವ್ರೇನಾದರೂ ಬೇಕಾದರೆ ನೀವು ಅವ್ರದ್ದೊಂದು 2 ಮಾತು ಕೇಳಿದ್ರೆ ಅವ್ರ ಕಡೆಯಿಂದ ಒಂದು ರಿವ್ಯೂಸ್ ತೊಗೋಬೋದು ಸರ್, ನೀವೇಂದ್ರೆ ಪರ್ಮಿಷನ್ ಕೊಟ್ಟರೆ ಸರ್. ಇವರು ಜಯವರ್ಧನ್ ಅಂದರೆ ಮೇಡಮ್, ಅವರು ಪಾಲಕರು. ನಿಮಗೇನು ಅನಿಸಿಕೆ ಅನ್ನಿಸ್ತು, ನೀವು ಬೇರೆ ಕೂತ್ಕೊಂಡೆ ಹೇಳ್ಬೋದು. ನಿಮ್ಮ